ರಾಜ್ಯ ಸರ್ಕಾರ ರೈತರಿಗಾಗಿ ಸಾಲ ಋಣಮುಕ್ತ ಕಾಯ್ದೆ ಜಾರಿಗೆ ತರಬೇಕು. ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿ ಚಳಿಗಾಲ ಅಧಿವೇಶನ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಆತ್ಮಹತ್ಯೆ ತಡೆಗಾಗಿ ರೈತರಿಗೆ ಸಾಲ ಋಣಮುಕ್ತ ಕಾಯ್ದೆ ಜಾರಿಗೆ ತರಬೇಕು. ಸರ್ಕಾರ ತೊಗರಿ ಬೆಳೆಗೆ ರೋಗ ಬಾಧೆಗೆ ತುತ್ತಾಗಿ ರೈತರು ಸಂಕಷ್ಟ ಅನುಭವಿಸಿದರೂ ಸಹ ಸರ್ಕಾರಗಳು ರೈತರತ್ತ ತಿರುಗಿ ಸಹ ನೋಡುತ್ತಿಲ್ಲ. ಹೀಗಾಗಿ ತೊಗರಿ ಬೆಳೆಗಾರರು ಬೆಳಗಾವಿ ಅಧಿವೇಶನ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳಿಕ ಮಾತನಾಡಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರು, ಶಾಸಕರುಗಳು ಈ ಬಾರಿಯಾದರೂ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ತೊಗರಿ ಬೆಳೆಗಾರರ ಕುರಿತು ಮಾತನಾಡಿ ತೊಗರಿ ಬೆಳೆಯುವ ರೈತರ ಸಂಕಷ್ಟ ನಿರ್ವಹಣೆಗೆ ಮುಂದಾಗಬೇಕು ಎಂದರು. ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರು ಸಂಕಷ್ಟ ಅಧೋಗತಿಯಾಗಿದೆ. ಇವತ್ತು ತೊಗರಿ ಬೆಳೆ ಮೇಲೆ ತೊಗರಿ ಕಣಜ ಅಂತಕ್ಕಂಥದ್ದು ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಪ್ರದೇಶ, ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಗಳನ್ನು, ಸರಣಿ ರೈತರ ಆತ್ಮಹತ್ಯೆಗಳನ್ನು ನಡೀತಾ ಇದ್ದಾವೆ. ಈ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಂಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಸಾಲ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘನ ಇವತ್ತು ಆಗ್ರಹನ ಮಾಡ್ತಾ ಇದೆ. ಯಾವ ಚಳಿಗಾಲದ ಬೆಳಗಾವಿ ಅಧಿವೇಶನನ್ನ ಏನು ಪ್ರಾರಂಭನ ಮಾಡ್ತಾ ಇದ್ದಾರೆ, ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಕಲಬುರಗಿ ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಇರ್ತಕ್ಕಂಥ ಎಲ್ಲ ಶಾಸಕರುಗಳು, ಮಂತ್ರಿ ಮಾನ್ಯರು ಕೂಡ ಈ ತೊಗರಿ ಬೆಳೆಗಾರರ ವಿಚಾರಕ್ಕೆ ಸಂಬಂಧಪಟ್ಟ ಕೆಎಂಎಫ್ ಮಾದರಿಯಲ್ಲಿ ತೊಗರಿಯನ್ನ ಖರೀದಿ ಕೇಂದ್ರಗಳನ್ನ ತೆರೀಬೇಕು ಅಂತಕ್ಕಂಥ ಮಾತನ್ನ ಚರ್ಚೆ ನಡೀಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳನ್ನ ತೊಗರಿ ಬೆಳೆಗಾರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನ ಇವತ್ತು ನಾವು ಒತ್ತಾಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 5,95,151 ಹೆಕ್ಟರ್ ತೊಗರಿಯನ್ನ ಬಿತ್ತನೆಯಾಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟಾರೆ ಅಂತ ಕೇಳಿದ್ರೆ 2,65,000 ಹೆಕ್ಟರ್ ತೊಗರಿ ಅತಿವೃಷ್ಟಿ ಮಳೆಯಿಂದ ಬರ್ಬಾದಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಸರ್ಕಾರ ವರದಿ ಕೊಟ್ಟಿದ್ದು ತಪ್ಪಿದೆ. ಅವರು ಕೊಟ್ಟಿರ್ತಕ್ಕಂಥದ್ದು ಕೇವಲ 95,000ರಿಂದ 1 ಲಕ್ಷ ಮಾತ್ರ ತೊಗರಿಯನ್ನ ಹೆಕ್ಟರ್ ಹಾನಿಯಾಗಿದೆ ಅಂತಕ್ಕಂಥದ್ದನ್ನ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಇವತ್ತಿನ ತೊಗರಿ ಪರಿಸ್ಥಿತಿ ನೋಡಿದ್ರೆ 2.5 ಲಕ್ಷ ಹೆಕ್ಟರ್ ತೊಗರಿ ಇದೆ. ಆ 2.5 ಲಕ್ಷ ಹೆಕ್ಟರ್ದಲ್ಲಿ ತೊಗರಿ ಅಂತಕ್ಕಂಥದನ್ನ ಈಗ ಗೊಟ್ಟು ಹೋಗ್ತಕ್ಕಂಥದನ್ನ ಮತ್ತೆ ಲಕ್ಕಿ ಹೊಡಿತಕ್ಕಂಥದನ್ನ ಇವತ್ತು ಯಾವುದೇ ಕಾರಣಕ್ಕೂ ಹೂವು, ಚಳ್ಳಿ, ಕಾಯಿ, ನೆನಿ ಕಚ್ಚಲಾಗುವಂತ ರೀತಿಯಲ್ಲಿ ಇವತ್ತು 100ಕ್ಕೆ 15% ಶೇಕಡಾ 15% ಅನ್ನ ತೊಗರಿ ಇವತ್ತು ಹಾನಿ ಆಗ್ತಕ್ಕಂಥ ಪರಿಸ್ಥಿತಿಯಿಂದ ಅತಿ ಹೆಚ್ಚು ಮಳೆ ಜಾಸ್ತಿಯಾಗಿ ಹಸಿ ಜಾಸ್ತಿಯಾಗಿ ಇವತ್ತು ಲಕ್ಕಿ ಹೊಡಿತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಗ್ರಿಕಲ್ಚರ್, ಜಿಲ್ಲಾಡಳಿತ ಮತ್ತು ಕೃಷಿ ಮಂತ್ರಿಗಳನ್ನ ಸರ್ವೆ ಮಾಡಲಾರದೆ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ಏನಿದೆ, ಆ ಲಕ್ಕಿ ಹೊಡೆದಿರ್ತಕ್ಕಂಥದ್ದು, ಗೊಡ್ಡೆ ಹೋಗಿರ್ತಕ್ಕಂಥ ತೊಗರಿ ಈ ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ತುಂಬಾ ಇದೊಂದು ಖೇದಕರ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿರೋದ್ರಿಂದ ಇವತ್ತು ಖರೀದಿ ಕೇಂದ್ರಗಳನ್ನ ಯಾವಾಗ ತೆರೀತಾರ ಅವರು ಅಂತ ಕೇಳಿದ್ರೆ, ರೈತರ ಹತ್ರ ಇರ್ತಕ್ಕಂಥ ತೊಗರಿಯನ್ನ ಈಗ ಉದಾಹರಣೆ ತಗೊಳ್ಬೇಕಾದ್ರೆ ಸೋಯಾ ಹೆಸರು ಉದ್ದು ಖರೀದಿ ಕೇಂದ್ರನ ಈಗ ತೆರೆದಿದ್ದಾರೆ. ಮೊನ್ನೆ ಬಾಳೆಬಾಳರು 15 ದಿನ ಏನಾಯ್ತು. ಈಗ ಯಾರ ಹತ್ರನೂ ಕೂಡ ಸೋಯಾನೂ ಇಲ್ಲ, ಹೆಸರು ಇಲ್ಲ, ಉದ್ದು ಇಲ್ಲ. ಆದರೆ ಇಂಥ ಟೈಮ್ನಲ್ಲಿ ಖರೀದಿ ಕೇಂದ್ರನ ತೆರೆದು ದಲ್ಲಾಳಿಗಳಿಗೆ ಲಾಭಿ ಮಾಡಿಕೊಡ್ತಕ್ಕಂಥ, ದಲಾಲರಿಗೆ ಲಾಭ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ಏನಿದೆ ಅದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ, ಅಸಮಂಜಸವಾಗಿರ್ತಕ್ಕಂಥದ್ದು. ಸರ್ಕಾರ ಈಗ ನವೆಂಬರ್ ತಿಂಗಳೇನಿದೆ, ಈಗ ನಾವು ಪ್ರತಿ ವರ್ಷ ನವೆಂಬರ್ ತೊಗರಿ ಕಟಾವನ್ನ ಪ್ರಾರಂಭ ಆಗ್ತಿತ್ತು. ಆದರೆ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ, ಹಸಿ ಜಾಸ್ತಿ ಇರೋದ್ರಿಂದ ತೊಗರಿ ಈ ವರ್ಷ ಕಟಾವಿಗೆ ಸ್ವಲ್ಪ ಒಂದು 15ರಿಂದ 1 ತಿಂಗಳನ್ನ ಲೇಟ್ ಮಾಡಿ ತೊಗರಿ ಕಟಾವನ್ನ ಪ್ರಾರಂಭ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಅನುಭವಿಸ್ತಿದ್ದೀವಿ, ಕಾಣ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಈಗ ಡಿಸೆಂಬರ್ದಲ್ಲಂತೂ ತೊಗರಿ ಮೊದಲು ಬಿತ್ತನೆ ಆಗಿರ್ತಕ್ಕಂಥ ತೊಗರಿ ಕಟಾವನ್ನ ಸ್ಟಾರ್ಟ್ ಆಗ್ತದ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ
ಕೃಷಿ ಮಂತ್ರಿಗಳು ಕರ್ನಾಟಕ ರಾಜ್ಯದವರು ಕೂಡ ಕೇಂದ್ರ ಸರ್ಕಾರದ ಒತ್ತಡ ತರಬೇಕು. ಕರ್ನಾಟಕ ರಾಜ್ಯದಲ್ಲೂ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಡಿಸೆಂಬರ್ ಮೊದಲನೇ ವಾರದಲ್ಲಿ ತೊಗರಿ ಖರೀದಿ ಕೇಂದ್ರನ ತೆರೆಯೋದಕ್ಕೆ ಸಂಬಂಧಪಟ್ಟಂಗ ಅದರೊಳಗಾಗಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅನ್ನ ಸೇರಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡಕ್ಕೆ ಹೊರಟಿವಿ. ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ 1 ಕ್ವಿಂಟಲ್ ತೊಗರಿ ಆವರ್ತ ನಿಧಿ 500 ರೂಪಾಯಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದೀವಿ. ಕೃಷಿ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂಗ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಶಾಸಕರುಗಳು ಮಂತ್ರಿಗಳನ್ನ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಆವರ್ತ ನಿಧಿ ಬಗ್ಗೆ ಮತ್ತು ಬೆಂಬಲ ಬೆಲೆ ಸಂಬಂಧಪಟ್ಟಂಗ ಈ ತೊಗರಿ ಬೆಳೆಗಾರ KMF ಮಾದರಿಯಲ್ಲಿ ತೊಗರಿಯನ್ನ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಶಾಲೆಗಳಲ್ಲಿ ಬಿಸಿ ಊಟದಲ್ಲೂ ಕೂಡ ಮತ್ತು ಅಂಗನವಾಡಿ ರೇಷನ್ ಅಂಗಡಿಗಳ ಮೂಲಕ ಇವತ್ತು ತೊಗರಿಯನ್ನ ವಿತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಒತ್ತಾಯನ ಮಾಡಕ್ಕೆ ಹೊರಟಿವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅದ್ರ ಬಗ್ಗೆ ಸರ್ಕಾರ ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಇದರ ಬಗ್ಗೆ ಚುರುಕಾಗಿ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಕಟ್ಟಿವಿ. ಈಗ ಆಲ್ರೆಡಿ ಸುಮಾರು ಏನಿಲ್ಲ ಅಂತ ಕೇಳಿದ್ರೆ 28 ಜನ ರೈತರ ಆತ್ಮಹತ್ಯೆಗಳನ್ನ ನಡೆದಿದೆ ಜೂನ್ ತಿಂಗಳು ಇಲ್ಲಿವರೆಗೂ ಕೂಡ ಒಂದೇ ಕಲಬುರಗಿ ಜಿಲ್ಲೆ ಸಾಲದ ಬಾಧೆ ತಾಳಲ್ಲ. ಹಾಗಾಗಿ ಇವತ್ತು ಸರ್ಕಾರ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಂಗ ಸಾಲ ಋಣಮುಕ್ತ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸರ್ಕಾರವನ್ನು ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತಾಡಿದ್ರೆ ಕರ್ನಾಟಕ ಪ್ರಾಂತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ಕಲಬುರಗಿಯಿಂದ ಬೆಳಗಾವಿ ಅಧಿವೇಶನ ಬೆಳಗಾವಿ ಅಧಿವೇಶನ ನಿಯೋಗ ಕೂಡ ಹೋಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಕಬ್ಬಿನ ಬೇಡಿಕೆ ಮತ್ತು ಏಕರೂಪದ ದರ ಮತ್ತು ಈ ತೊಗರಿ ಖರೀದಿ ಕೇಂದ್ರಗಳು ಮತ್ತು ಪ್ರತಿ ಕ್ವಿಂಟಲ್ ತೊಗರಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸ್ ಪ್ರಕಾರ C2 ಪ್ಲಸ್ 50% ಮಿನಿಮಮ್ ಸಪೋರ್ಟ್ ಪ್ರೈಸ್ ನೀಡಬೇಕು ಅಂತೇಳಿ ಇವತ್ತು ನಾವು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಕರ್ನಾಟಕ ಪ್ರಾಂತ ಸಂಘ ಹೇಳ್ತೀವಿ.